ವಾರ್ಡ್ ಶುಲ್ಕ 25 ಇತ್ತು, ಅದನ್ನ 50 ಮಾಡಿದ್ದಾರೆ. ತ್ಯಾಜ್ಯ ಅಲ್ಲೂ ಆಸ್ಪತ್ರೆಯಲ್ಲಿ ತ್ಯಾಜ್ಯ ನಿರ್ವಹಣೆಗೋಸ್ಕರನು ಕೂಡ ಅದನ್ನು ಕೂಡ 10 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿದ್ದಾರೆ. ಈ ರೀತಿ ಆಸ್ಪತ್ರೆನೂ ಬಿಟ್ಟಿಲ್ಲ. ಒಟ್ಟಾರೆ ಬೆಂಗಳೂರು ಜನತೆಗೆ ಇವತ್ತು ಅವರೇನು ಹೇಳ್ತಾ ಇದ್ರಲ್ಲಪ್ಪ ವಿಜಿ, ಬ್ರ್ಯಾಂಡ್ ಬೆಂಗಳೂರು, ಏನು ಬ್ರ್ಯಾಂಡ್ ಬೆಂಗಳೂರು, ಈಗ ದುಬಾರಿ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಹೋಯ್ತು, ದುಬಾರಿ ಬೆಂಗಳೂರು ಬಂತು. ಹೊಸ ವರ್ಷದ ಕೊಡುಗೆ ಯುಗಾದಿ ಹಬ್ಬ ಸಂಭ್ರಮದಿಂದ ಆಚರಿಸಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಡ್ವರ್ಟೈಸ್ಮೆಂಟ್, ಒಂದು ಪೇಪರ್ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟು, ಟಿವಿಗಳಿಗೆ ಅಡ್ಜಸ್ಟ್ಮೆಂಟ್, ಹೊಸ ವರ್ಷದ ಶುಭಾಶಯಗಳು. ಇವೆರಡೇ ಮಾತ್ರ ಡಬಲ್ ಧಮಾಕ ಕೊಟ್ಟಿದ್ದೀರಿ. ಮುಂದೆ ಗಣೇಶನ ಹಬ್ಬ ಗೌರಿ ಹಬ್ಬಕ್ಕೆ ತ್ರಿಬಲ್ ಧಮಾಕ ಕೊಡ್ತೀರಿ. ರೆಡಿ. ಇಷ್ಟು ಕಾಂಗ್ರೆಸ್ಸಿನ ಅಡ್ವರ್ಟೈಸ್ಮೆಂಟ್. ದುಬಾರಿ ಬೆಂಗಳೂರು, ದುಬಾರಿ ಬೆಂಗಳೂರು, ಕಾಸ್ಟ್ಲಿ ಬೆಂಗಳೂರು ಇಂಗ್ಲಿಷ್. ಇನ್ನ ಬಂದ್ಬಿಡ್ತೀನಿ. ಇನ್ನು ವಿದ್ಯುತ್ ದರ ಏರಿಕೆ, ನಾನೇ ಓಡೋಗ್ತಾ ಇಲ್ಲ ಅರ್ಜೆಂಟಾಗಿ, ನೀನೇನಪ್ಪ. ವಿದ್ಯುತ್ ದರ ಏರಿಕೆ ಅದೇನೋ ಅಳಿಯ ಅಲ್ಲ ಮಗಳ ಗಂಡ. ಇಲ್ಲಿ ಒಳ್ಳೆ ಸ್ಕೀಮ್ ಇದು ನೋಡಿ. ಅಳಿಯ ಅಲ್ಲ ಮಗಳ ಗಂಡ. ನಾವೇರಿಸ್ತಾ ಇಲ್ಲ, ಕೋರ್ಟ್ ಆದೇಶ ಮಾಡಿದೆ. ಅಂದ್ರೆ ಅದು ಗ್ರಾಜ್ಯುಟಿ ಅಲ್ಲನಪ್ಪ. ಪೆನ್ಷನ್ನು ಗ್ರಾಜ್ಯುಟಿ ಎಲ್ಲ ಯಾರಪ್ಪ ಕೊಡಬೇಕು? ಸರ್ಕಾರ, ನೀವು ಕೊಡಬೇಕು. ಯಾವ ಸ್ಥಿತಿ ಬಂದಿದೆ ಅಂದ್ರೆ ಪೆನ್ಷನ್ ಸರ್ಕಾರ ಜನ ಕೊಡ್ಬೇಕಾದ ಸ್ಥಿತಿಗೆ ಬಂದಿದೆ. ಪೆನ್ಷನ್ ಸರ್ಕಾರಿ KEB ಅಂದ್ರೆ ಬೆಸ್ಕಾಮು, KEB ವಿದ್ಯುತ್ ಶಕ್ತಿ ಇಲಾಖೆ ಅವ್ರಿಗೆ ಪೆನ್ಷನ್ ಕೊಡಕ್ ಯೋಗ್ಯತೆ ಇಲ್ಲ. ನಿಮ್ ಯೋಗ್ಯತೆಗೆ ಎಷ್ಟು ಬೆಂಕಿ ಇಟ್ರು ಪೆನ್ಷನ್. ಅದಕ್ಕೆ ಯಾರ ಕೈಲೋ ನಾವು ಕೋರ್ಟ್ಗೆ ಹಾಕ್ಸಿ KERC ಈಗ ಆ 36 ರೂಪಾಯಿ, 36 ಪೈಸೆ, 36 ಪೈಸೆ, 36 ಪೈಸೆ ಏರಿಕೆ ಮಾಡಿದ್ದಾರೆ ಒಂದೇ ಬಾರಿ. ಮಾರೇತು ಹಾತಿಕೋ ಮರ್ನ, ಲೂಟೇತು ಬಂಡಾರ್ಕೋ ಲೂಟ್ನ. ಈ ಸರ್ಕಾರ ಹಂಗೆ ತೀರ್ಮಾನ ಮಾಡ್ಬಿಟ್ಟವ್ರೆ. ಸಣ್ಣ ಪುಟ್ಟ ಕಳ್ತನ ಮಾಡಬಾರ್ದು. ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೆ. ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ್ರು ಅದೇ ಕೇಸೆ. ನಿಮ್ಗೆ ಮನೆಯಲ್ಲಿ ಹೋಗಿ ಚಿನ್ನ ಕದ್ರೂ ಅದೇ ಕೇಸೆ. ಎರಡು ಸೇಮ್ ಕೇಸ್. ಅದಕ್ಕೆ ಮಾರೇತು ಹಾತಿಕೋ ಮರ್ನ, ಲೂಟೇತು ಬಂಗಾರ್ಕೋ ಲೂಟ್ನ. ಈಗ ಜನಗಳನ್ನ ಲೂಟ್ ಮಾಡ್ತಾ ಇದ್ದಾರೆ. ಜನಗಳು ಬಲಿಪಶುವಾಗಿದ್ದಾರೆ. ಜನರನ್ನ ಲೂಟ್ ಮಾಡ್ತಾ ಇರುವಂತ ಈ ಸರ್ಕಾರ ಇವತ್ತು ಈ ವಿದ್ಯುತ್ ಶಕ್ತಿ ತೆರಿಗೆ ಹಾಕೋ ಮುಖಾಂತರ ಒಂದ್ಸರಿ ನೋಡಿ, ಪೆಟ್ರೋಲು ವಿದ್ಯುತ್ ಶಕ್ತಿ ಎರಡನ್ನೂ ಕೂಡ ಜನಸಾಮಾನ್ಯರ ಎಲ್ಲದರ ಮೇಲೆ ಎಫೆಕ್ಟ್ ಆಗ್ತೈತೆ. ಅಂದ್ರೆ ದಿನನಿತ್ಯದ ವಸ್ತುಗಳೇನಿದೆ ಎಲ್ಲಾನು ಪೆಟ್ರೋಲ್ ಮತ್ತು ವಿದ್ಯುತ್ ಶಕ್ತಿ ಮೇಲೆನೆ ಎಲ್ಲ ಅಂದ್ರೆ ಡಿಪೆಂಡ್ ಆಗಿರುವಂಥದ್ದು. ಪೆಟ್ರೋಲ್ ಆದ ತಕ್ಷಣ, ಡೀಸೆಲ್ ಆದ ತಕ್ಷಣ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದಾಗುತ್ತೆ. ಇದೂ ಅಷ್ಟೇ. ನಿಮ್ಗೆ ಏನೇ ದವಸ ಧಾನ್ಯ ಎಲ್ಲ ಕೂಡ ಗ್ರಿಲ್ ಇದು ಮಾಡಬೇಕಾದ್ರೆ, ಅದನ್ನ ಪೌಡರ್ ಮಾಡಬೇಕಾದ್ರೆ ಎವ್ರಿಥಿಂಗ್, ಮತ್ತೆ ಹೋಟ್ಲುಗಳಲ್ಲಿ ಕರೆಂಟ್ ಯೂಸ್ ಅವೆಲ್ಲ ಜಾಸ್ತಿ ಆದ ತಕ್ಷಣ ದಿನನಿತ್ಯದ ವಸ್ತುಗಳು ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ. ಈಗ ದಿನನಿತ್ಯದ ವಸ್ತುಗಳು ಆಟೋಮೆಟಿಕಲಿ ಜಾಸ್ತಿ ಆಗುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದಾರೆ.